ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಮತಾ ನೇರ ಸಂಪರ್ಕದಲ್ಲಿ. ಮಮತಾ, ಅಂಗೈಯಲ್ಲೇ ಆಕಾಶ ತೋರಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇನ್ಸ್ಟ್ಯಾಂಟ್ ಜಾಬ್, ಇಮಿಡಿಯೇಟ್ ಜಾಬ್ ಸಿಗುತ್ತೆ, ದುಡ್ಡು ಕೊಟ್ಟರೆ ಸಾಕು ಅಂತ. ವ್ಯವಸ್ಥಿತ ಮೋಸದ ಜಾಲ ಅಂತ ಅನ್ಸುತ್ತೆ. ಒಂದೆರಡು ತಿಂಗಳ ಕೆಲಸದಲ್ಲಿ ಇಟ್ಕೊಂಡು ಅನಂತರ ಹೊರಗೆ ಕಳಿಸಿದ್ರೆ ಹೇಳೋರು ಯಾರು ಕೇಳೋರು ಯಾರು ಅನ್ನುವಂಥ ಸ್ಥಿತಿ. ರಕ್ಷತ್, ಹೌದು, ಇದೊಂದು ನಿರುದ್ಯೋಗಿಗಳನ್ನೇ ಟಾರ್ಗೆಟ್ ಮಾಡಿ ದಂಧೆ ಮಾಡ್ತಾ ಇರುವಂತಹ ಒಂದು ಟೀಮ್ ಅಂತ ಹೇಳ್ಬೋದು. ಅದು ಕೂಡ ನಮ್ಮ ಶಕ್ತಿ ಕೇಂದ್ರ ಆಗಿರುವಂತಹ ವಿಧಾನಸೌಧ ಒಳಗಡೆ ಇರುವಂತಹ ಸರ್ಕಾರಿ ನೌಕರರೇ ಈ ರೀತಿ ಮಾಡ್ತಾ ಇರುವಂತದ್ದು ನಿಜಕ್ಕೂ ಬೇಸರದ ಸಂಗತಿ. ಯಾಕಂತಂದ್ರೆ ನಮ್ಮಲ್ಲಿ ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಅವರು ಕೆಲಸ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಆದ್ರೆ ಇದರಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರಿ ಕೆಲಸ ಇಲ್ಲ ಅಂತಂದ್ರೂ ಕೂಡ ಔಟ್ಸೋರ್ಸ್ ಅಲ್ಲಾದ್ರೂ ನಾವು ಕೆಲಸವನ್ನ ತಗೋಣ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಹೊರಡಿಸಿದ ತಕ್ಷಣನೇ ಅದಕ್ಕೆ ಅಪ್ಲಿಕೇಶನ್ ಹಾಕುವಂತದ್ದು ಸುಮಾರು ಜನ. ಇದೇ ರೀತಿ ಯುವಕರು ಈಗಾಗಲೇ ಏನು ಮೀಟರ್ ರೀಡಿಂಗ್ ಹುದ್ದೆಗೆ ಅಪ್ಲೈ ಮಾಡಿರುವಂತದ್ದು. ಆದ್ರೆ ಅದರಲ್ಲಿ ದಂಧೆಯನ್ನ ಮಾಡಿಕೊಂಡು ವಿಧಾನಸೌಧ ಒಳಗಡೆ ಇರುವಂತಹ ಡಿ ಗ್ರೂಪ್ ನೌಕರ ಏನಿದ್ದಾನೆ ಕೃಷ್ಣ ಅನ್ನೋನು, ಅವನು ಒಂದಷ್ಟು ಏಜೆನ್ಸಿಗಳ ಜೊತೆಗೆ ಸಂಪರ್ಕವನ್ನ ಇಟ್ಕೊಂಡಿರುವಂತದ್ದು. ಇಂತಹ ನೋಟಿಫಿಕೇಶನ್ಗಳು ಹೊರಡಿಸಿದ ತಕ್ಷಣವೇ ಏನು ಸರ್ಕಾರಿ ನೌಕರರಿಗೆ ಗೊತ್ತಾಗುತ್ತೆ, ಇದನ್ನೇ ಬಂಡವಾಳ ಮಾಡ್ಕೊಂತಾರೆ. ಇದರಲ್ಲಿ ಏಜೆನ್ಸಿಗಳು ನಾವು ನೋಡಬಹುದು, ಪ್ರಗತಿ ಏಜೆನ್ಸಿ ಅನ್ನುವಂಥದ್ದು. ಆದ್ರೆ ಇದು ಐಡಿಯಾ ಇನ್ಫಿನಿಟಿ ಅನ್ನುವಂತಹ ಒಂದು ಸಂಸ್ಥೆ ಔಟ್ಸೋರ್ಸ್ ಅನ್ನ ಅಂದ್ರೆ ಪೂರ್ತಿ ಅದರ ಉಸ್ತುವಾರಿಯನ್ನು ತೆಗೆದುಕೊಂಡಿದೆ. ಹಾಗಿದ್ರೆ ಪ್ರಗತಿ ಏಜೆನ್ಸಿ ಯಾಕೆ ಇದ್ರ ಜೊತೆಗೆ ಸೇರ್ಕೊಂಡಿತ್ತು ಅನ್ನುವಂತಹ ಪ್ರಶ್ನೆ. ಇಲ್ಲಿ ಇವನು ಏನು ಕೃಷ್ಣ ಅನ್ನೋನು ಈ ಒಂದು ಹೊರಗುತ್ತಿಗೆ ಕೆಲಸ ಏನಿದೆ ಮೀಟರ್ ರೀಡಿಂಗ್, ಈ ಕೆಲಸವನ್ನ ಪ್ರಗತಿ ಏಜೆನ್ಸಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಅಲ್ಲಿರುವಂತಹ ನರಸಿಂಹಮೂರ್ತಿ ಅವರ ಜೊತೆಗೆ ನೇರವಾಗಿ ಲಿಂಕ್ ಅನ್ನ ಇಟ್ಕೊಂಡಿರುವಂತದ್ದು ನಾವು ಕೇಳಿಸ್ಕೊಂಡ್ವಿ. ಅದರಲ್ಲಿ ಆತ ಕೇವಲ ಮೀಟರ್ ರೀಡಿಂಗ್ ಮಾತ್ರ ಹೇಳ್ತಾ ಇಲ್ಲ, ಅದರ ಜೊತೆಗೆ ಹಲವಾರು ಕೆಲಸಗಳನ್ನ ಕೊಡ್ತೀನಿ ಅನ್ನುವಂತ ಹೇಳ್ತಾನೆ. ಅಂದ್ರೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸ ಇದೆ, ಅದ್ರ ಜೊತೆ ವಿಕಾಸಸೌಧದಲ್ಲೂ ಕೆಲಸ ಇದೆ, ವಿಧಾನಸೌಧದಲ್ಲೂ ಕೂಡ ಕೆಲಸ ಇದೆ, ನಿನಗೆ ಯಾವ ಕೆಲಸ ಬೇಕು ಅನ್ನುವಂಥದ್ದನ್ನ ಹೇಳು, ಅದನ್ನ ಕೊಡ್ತೀನಿ. ಅಂದ್ರೆ ಅದರಲ್ಲಿ ಸಂಬಳ ಮಾತ್ರ ಕಡಿಮೆ, 18,000 14,000 ಸಂಬಳ ಇದೆ. ಆದ್ರೆ ಈತ ಲಂಚವನ್ನ ತೆಗೆದುಕೊಳ್ಳುವಂತದ್ದು 1 ಲಕ್ಷ 1.5 ಲಕ್ಷ ತನಕನೂ ಕೂಡ ಆತ ಲಂಚವನ್ನ ತೆಗೆದುಕೊಳ್ತಾನೆ. ಆ ಮೂಲಕ ಜನರಿಗೆ ಅಂದ್ರೆ ಯುವಕರಿಗೆ ಏನು ಮೋಸ ಮಾಡುವಂತದ್ದು ಇದೊಂದು ಒಂದು ರೀತಿಯಲ್ಲಿ ಮೋಸದ ಜಾಲ ಅಂತ ಹೇಳಬಹುದು. ಯಾಕಂತಂದ್ರೆ ಇದರಲ್ಲಿ ಸುಮಾರು ಜನ ಈಗಾಗಲೇ ಯುವಕರು ಕೆಲಸವನ್ನ ಅಂದ್ರೆ ದುಡ್ಡು ಕೊಟ್ಟು ಅವರಿಗೆ ಮನೆಯನ್ನ ಕೊಡ್ತೀವಿ ಅಂತ ಹೇಳುವಂತದ್ದು ಇವರು ಈ ಏಜೆನ್ಸಿಯವರು. ಆ ಮೂಲಕ ಅಂದ್ರೆ ಈಗಾಗಲೇ ಅವರು ದುಡ್ಡು ಕೊಟ್ಟಿದ್ದಾರೆ, ಆದ್ರೆ ಅದರ ಜೊತೆಗೆ ಅವರೊಂದು 2-3 ದಿನ ಕೆಲಸವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರಿಗೆ ವಸತಿ ಕೂಡ ಇಲ್ಲ. ಅಂದ್ರೆ ನಿಮಗೆ ಮನೆಯನ್ನ ಕೊಡ್ತೀವಿ, ಜೊತೆಗೆ ಜಾಬ್ ಕೂಡ ಕೊಡ್ತೀವಿ ಅಂತ ಹೇಳಿದವರು ಇವಾಗ ಅದನ್ನ ದುಡ್ಡು ತಗೊಂಡು ಇವಾಗ ತಪ್ಪಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಸುಮಾರು ಜನ ಇದೇ ರೀತಿ ಮನೆ ಕೂಡ ಇಲ್ಲದೆ, ಜೊತೆಗೆ ಕೆಲಸ ಕೂಡ ಇಲ್ಲದೆ, ಎಲ್ಲೆಲ್ಲ ಬೇರೆ ಬೇರೆ ಕಡೆಗಳಿಂದ ಬಂದಂತಹ ಏನು ಯುವ ಜನರು ಈಗಾಗಲೇ ಕೆಲಸ ಕೂಡ ಇಲ್ಲದೆ ಸಮಸ್ಯೆಗೊಳಗಾಗಿರುವಂತದ್ದು. ಹಾಗಾಗಿ ಇದು ನೇರವಾಗಿ ಅಂದ್ರೆ ಈ ಮೀಟರ್ ರೀಡಿಂಗಿನ ದಂಧೆ ಇದರಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಏನಾದ್ರೂ ಶಾಮೀಲ್ ಆಗಿದ್ದಾರಾ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಆತ ಹೇಳ್ತಾನೆ, ದುಡ್ಡನ್ನ ತಗೊಂಡು ನಾನು ಸಾಹೇಬ್ರ ಜೊತೆಗೆ ಅಂದ್ರೆ ಇಲ್ಲಿ ಆರ್ಡರ್ ಬರುವಂತದ್ದು ನನ್ನ ಮೂಲಕನೇ ಆರ್ಡರ್ ಕೂಡ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾನೆ. ಹಾಗಿದ್ರೆ ಅಧಿಕಾರಿಗಳಿಗೂ ಕೂಡ ಅಂದ್ರೆ ಇದರಲ್ಲಿ ಬೆಸ್ಕಾಂ ಅಧಿಕಾರಿಗಳಿರ್ಬೋದು ಅಥವಾ ಸರ್ಕಾರದ ಕೆಲವೊಂದು ಅಧಿಕಾರಿಗಳಿಗೂ ಕೂಡ ಇದು ಗೊತ್ತಿದೆಯಾ ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಕೂಡಲೇ ಸರ್ಕಾರದ ಏನೋ KJ ಜಾರ್ಜ್ ಇರ್ಬೋದು, ಇಂಧನ ಸಚಿವರಾಗಿರುವಂತಹ KJ ಜಾರ್ಜ್ ಇರ್ಬೋದು, ಅದೇ ರೀತಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದಕ್ಕೆ ಕೂಡಲೇ ಉತ್ತರಿಸಬೇಕಾಗತ್ತೆ. ಇಲ್ಲಿ ಯಾಕೆ ಇಲ್ಲಿ ಯಾರ ಮೂಲಕ ಈ ಒಂದು ದಂಧೆ ನಡೀತಾ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅವರು ಗಮನಿಸಬೇಕಾಗಿದೆ, ಜೊತೆಗೆ ಉತ್ತರವನ್ನು ಕೂಡ ಕೊಡಬೇಕಾಗತ್ತೆ. ರಕ್ಷತ್, ಧನ್ಯವಾದ ಮಮತಾ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.